I want you to read 1 Samuel chapter 22 verses 1 to 4. ಒಂದು ಸಮಯದಲ್ಲಿ ಬರೆದಿರುವ ಪುಸ್ತಕ 22ನೇ ಅಧ್ಯಾಯ 1ರಿಂದ 4 ವಚನಗಳನ್ನು ಓದಿಕೊಳ್ಳೋಣ. I want to share a message today about coming out of your cave. You must come out stronger. ಈ ದಿವಸದಲ್ಲಿ ನಿಮ್ಮ ಸಂಗಡ ಒಂದು ಸಂದೇಶವನ್ನು ಹಂಚಿಕೊಳ್ಳುತ್ತೇನೆ. ನೀವು ಗುಹೆಯಿಂದ ಹೊರಗಡೆ ಬಂದಾಗ ಇನ್ನೂ ಹೆಚ್ಚು ಬಲದಿಂದ ಹೊರಗಡೆ ಬರಬೇಕು. Cave time is a good time. God is going to make me powerful inside the cave. Cry unto God. ದೇವರನ್ನು ನೋಡಿ ಕೂಗಾಡೋದು. You have no mercy. ದೇವರೇ ನಿನಗೆ ಕರುಣೆ ಇಲ್ಲ. But God is merciful. ದೇವರು ಕರುಣೆ ಉಳ್ಳವನು. Nobody cares for you. ಯಾರು ನಿಮಗೆ ಕಾಳಜಿ ವಹಿಸಲ್ಲ. But God cares for you. ಆದರೆ ದೇವರು ನಿಮಗೋಸ್ಕರ ಕಾಳಜಿ All have ವಹಿಸ್ತಾನೆ. left you. ಎಲ್ಲರೂ ಬಿಟ್ಟು ಹೋಗಿದ್ದಾರೆ. Nobody likes you. ಯಾರಿಗೂ ನಿಮ್ಮನ್ನ ನೋಡ್ರೆ ಇಷ್ಟ But ಇಲ್ಲ. God likes you. ದೇವರು ನಿಮ್ಮನ್ನ ಇಷ್ಟಪಡುತ್ತಾನೆ. I always wondered. ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೆ. David was very concerned about his father and mother. ದಾವೀದನು ಆತನ ತಂದೆ ತಾಯಿ ಬಗ್ಗೆ ಬಹಳ ಕಾಳಜಿ ವಹಿಸುವವನಾಗಿದ್ದನು. But the point is, ಆದ್ರೆ ಏನಪ್ಪ ವಿಷಯ ಅಂದ್ರೆ, in the midst of his acute pain, ಆದ್ರೆ ಆತನ ತೀವ್ರವಾದ ನೋವಿನ ಸಮಯದಲ್ಲಿ where did he go with his father and mother? ಆತನ ತಂದೆ ತಾಯಿಯ ಜೊತೆಲಿ ಯಾರ ಬಳಿಕ ಹೋದನು? To Moab. ಮೋವಾಬಿಗೆ ಹೋದನು. Sometimes ಕೆಲವು ಬಾರಿ in the midst of your pain, you don't know what decision you are taking. ನಿನ್ನ ನೋವಿನ ಸಮಯದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ತಾವಿ ಅಂತ ನಮಗೆ ಗೊತ್ತಿರುವುದಿಲ್ಲ. Whoever comes and says we will help you, you will try to lean on them. ಯಾರಾದ್ರೂ ಬಂದು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರೆ ಸಾಕು, ಅವರನ್ನು ಹತ್ತುಕೊಳ್ಳುತ್ತೇವೆ. Because you are already in trouble. ಯಾಕಂದ್ರೆ ಈಗಾಗಲೇ ನಾವು ಬಹಳ ಕಷ್ಟದಲ್ಲಿದ್ದೀವಿ. But Moab, God hated the Moabites. ಆದ್ರೆ ನೋಡ್ರಿ, ದೇವರು ಮೋವಾಬಿಯರನ್ನ ಬಹಳನೇ ಇಷ್ಟಪಡ್ತಾ ಇರ್ಲಿಲ್ಲ, ದ್ವೇಷಿಸ್ತಾ ಇದ್ದನು. God never liked Moab. ದೇವರಿಗೆ ಮೋವಾಬಿಯರು ಇಷ್ಟವಿರಲಿಲ್ಲ. But a man of God is taking his father and mother and going to the enemy and saying, keep them there and help me. ಆದ್ರೆ ನೋಡ್ರಿ, ದೇವರ ಮನುಷ್ಯನು ಅಂತ ಒಂದು ಮೋವಾಬ್ ದೇಶಕ್ಕೆ ಹೋಗಿ ನನ್ನ ತಂದೆ ತಾಯಿಯನ್ನು ಇಟ್ಟುಕೋ ಅಂತ ಹೇಳ್ತಾ ಇದ್ದಾನೆ. I want you to know, ನೀವು ತಿಳ್ಕೋಬೇಕು, your help will never come from Moab. ನಿಮ್ಮ ಸಹಾಯ ಮೋವಾಬಿಂದ ಬರುವುದೇ ಇಲ್ಲ. Hallelujah. Hallelujah. Where did Ruth, Naomi and the husband went? ರೂತು, ನವೋಮಿ ಅವರ ಗಂಡರೆಲ್ಲ ಎಲ್ಲಿ ಹೋಗಿದ್ರು? Where did they go? ಎಲ್ಲಿಗೆ ಹೋಗಿದ್ರು? They went to Moab. ಮೋವಾಬ್ಗೆ ಹೋಗಿದ್ರು. Moab means what? ಮೋವಾಬ್ ಅಂದ್ರೆ ಏನು? Moab means garbage. ಮೋವಾಬ್ ಅಂದ್ರೆ ಕಸ. The meaning of Moab, ಮೋವಾಬಕ್ಕೆ ಅರ್ಥ is garbage. ಕಸ. Don't go to garbage in times of your struggle. Stay in the cave. God will reveal His plan for your life. ನಿಮ್ಮ ಕಷ್ಟದ ಸಮಯದಲ್ಲಿ ಕಸ ಕಚ್ಚಡ ಬಳಿಗೆ ಹೋಗಬೇಡ್ರಿ. ದೇವರ ಚಿತ್ತದೊಳಗೆ, ಯೋಜನೆ ಒಳಗೆ ನೀವು ತಂಗಿರ್ರಿ. ದೇವರು ನಿಮಗೆ ಒಳ್ಳೆಯದನ್ನೇ ಮಾಡುತ್ತಾನೆ. Bethlehem is my hope. ಬೆತ್ಲೆಹೇಮೆ ನನ್ನ ನಂಬಿಕೆ. In the cave, ಆ ಗುಹೆಯಲ್ಲಿ you may not have anybody, ಯಾರು ಇರೋಲ್ಲ, but be there. ಆದ್ರೂ ಅಲ್ಲೇ ಇರ್ರಿ. Angels will come to minister. ಆಮೆನ್. ದೇವದೂತರುಗಳು ಬಂದು ನಿಮಗೆ ಸೇವೆಯನ್ನು ಮಾಡುವರು. But in Moab, ಆದ್ರೆ ಮೋವಾಬಲ್ಲಿ nobody will come there. ಯಾರು ಅಲ್ಲಿ ಬರುವುದಿಲ್ಲ. Moab will sign an agreement. ಮೋವಾಬು ಒಂದು ಅಗ್ರಿಮೆಂಟ್ ನ ಸೈನ್ ಮಾಡಿ ಕೊಡ್ತಾರೆ. I'll help you now. ನಾನೀಗ ನಿನ್ ಸಹಾಯ ಮಾಡ್ತೀನಿ. You help me when you are okay. ನೀನ್ ಚೆನ್ನಾಗಿದ್ದಾಗ ನನಗೆ ಸಹಾಯ ಮಾಡು. But God says, ಆದ್ರೆ ದೇವರು ಹೇಳ್ತಾರೆ, when you stay in the cave, ನೀನು ಗುಹೆಯಲ್ಲಿ ತಂಗಿ ಇದ್ದಾಗ I am going to reshape your life into a powerful man of God, and you will take down the enemies and destroy the enemies, and you will rise above every situation, and the people will say, David is a man after God's own heart. ಆಮೆನ್, ಆಮೆನ್. ದೇವರು ಹೇಳ್ತಾನೆ, ದಾವೀದಿಗೆ ನೀನು ಗುಹೆಯಲ್ಲಿ ತಂಗಿರು, ನಾನು ನಿನ್ನನ್ನು ರೂಪಿಸಿ ನಿನ್ನನ್ನು ಶಕ್ತಿಯುತವಾಗಿ ಮಾಡಿ ನೀನು ನಿನ್ನ ಶತ್ರುಗಳ ಮೇಲೆ ಜಯ ಹೊಂದುವಂತೆ ಮಾಡುತ್ತೇನೆ. ಆವಾಗ ಎಲ್ಲರೂ ನೋಡಿ ಹೇಳುತ್ತಾರೆ, ಈತನು ದಾವೀದನು ದೇವರ ಹೃದಯಕ್ಕೆ ತಕ್ಕ ಮನುಷ್ಯ
ಮನುಷ್ಯನಾಗಿದ್ದಾನೆ. Hallelujah. 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 Everybody read verse number 5. ಎಲ್ಲರೂ 5ನೇ ವಚನವನ್ನು ಓದೋಣ. ಯೆಹೋವನೇ, I ನಾನು ನಿನಗೆ ನಿನ್ನ ಶರಣನು cried to my wife. ನನ್ನ ಪಾಲು ಆಗಿದ್ದಿ ಎಂದು I cried to my wife. ನಾನು ನನ್ನ ಹೆಂಡತಿ ಹತ್ರ ಅತ್ತೆ, I cried to my husband. ನನ್ನ ಗಂಡನ ಬಳಿಗೆ ಅತ್ತೆ, I cried to my father-in-law, mother-in-law. ನನ್ನ ಅತ್ತೆ, ನಮ್ಮ ಮಾವ ಹತ್ರ ಅತ್ತೆ ನಾನು. I cried to my children. ನನ್ನ ಮಕ್ಕಳ ಬಳಿಗೆ ಹೋಗಿ ಅತ್ತೆ. I cried to my bank manager. ನನ್ನ ಬ್ಯಾಂಕ್ ಮ್ಯಾನೇಜರ್ ಬಳಿಗೆ ಅತ್ತೆ. I cried to my boss. ನನ್ನ ಬಾಸ್ ಬಳಿ ಅತ್ತೆ. No, 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 no. ಇಲ್ಲ ಇಲ್ಲ ಇಲ್ಲ. Everybody say no, 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 no. No 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 no. No, no, no. No no. I cried to the Almighty God, who is my refuge and my strength, the hope and the lifter of my head. ಆಮೆನ್ ಆಮೆನ್. ನನ್ನ ಆಧಾರ, ನನ್ನ ಬಲ, ನನ್ನ ನಂಬಿಕೆ, ನನ್ನ ತಲೆ ಎತ್ತುವ ದೇವರ ಬಳಿಗೆ ನಾನು ಹೋಗಿ ಕೂಗಾಡಿದೆ. Rikamama lama shabada lama badalama. ಮಾಂದರಿವೆ. Roba lama hatolondoro. ಬಾಸೆ ಮಹಾಂದರವ. I pray that the power of God will be released over your life right now, that you will receive a fresh strength from the presence of the living God. ನಾನು ಪ್ರಾರ್ಥಿಸ್ತೇನೆ, ದೇವರು ಆತನ ಶಕ್ತಿಯನ್ನು ನಿಮ್ಮ ಮೇಲೆ ಬಿಡುಗಡೆ ಮಾಡುತ್ತಾನೆ. ಈಗಲೇ ದೇವರ ಒಂದು ಸಾನ್ನಿಧ್ಯದಿಂದ ನೀವು ಹೊಸ ಬಲವನ್ನು ಹೊಂದಿಕೊಳ್ಳುತ್ತೀರಿ. Turn to your neighbor and say, ಪಕ್ಕದಲ್ಲಿ ಇರೋರನ್ನು ನೋಡಿ ಹೇಳ್ರಿ, crying is not wrong. ಅಳುವುದು ತಪ್ಪಲ್ಲ. Turn to your neighbor and say, crying Crying is not sinful. is not sinful. ಅಳೋದು ಪಾಪದ ಕಾರ್ಯ ಅಲ್ಲ. Crying is good. ಅಳೋದು ಒಳ್ಳೇದು. I wrote one statement. I don't know whether you got that one sticker. ನಾನು ಒಂದು ಸ್ಟೇಟ್ಮೆಂಟ್ ಬರೆದು ಒಂದು ಸ್ಟಿಕ್ಕರ್ ಹಾಕಿದ್ದೆ, ನಿಮ್ಗೆ ಇದೆಯೋ? One teardrop from your eyes ನಿಮ್ಮ ಕಣ್ಣುಗಳಿಂದ ಬರುವ ಒಂದು ತೊಟ್ಟಿನ ಕಣ್ಣೀರು shows the maximum pain of your life. ನಿಮ್ಮ ಜೀವಿತದಲ್ಲಿರುವ ಹೆಚ್ಚಾದ ನೋವನ್ನು ಅದು ತೋರಿಸುತ್ತದೆ. But one touch from the master ಆಮೆನ್. ಆದ್ರೆ ಯಜಮಾನನಿಂದ ಒಂದೇ ಒಂದು ಸ್ಪರ್ಶ shows the power he has for you. ಆತನು ನಿಮಗೋಸ್ಕರ ಇಟ್ಟಿರುವ ಶಕ್ತಿಯನ್ನು ತೋರಿಸುತ್ತದೆ. Is there somebody to praise him? ಯಾರಾದ್ರೂ ಆತನನ್ನು ಸ್ತುತಿಸುವರು ಇದ್ದೀರಾ? Oh, praise him. ಆತನನ್ನು ಸ್ತುತಿಸಿರಿ. I don't want to cry before you. ನಿಮ್ಮ ಮುಂದೆ ಬಂದು ನಾನು ಅಳುವುದಕ್ಕೆ ಇಷ್ಟಪಡುವುದಿಲ್ಲ. I don't want to cry before her. ಅವಳ ಮುಂದೆ ಹೋಗಿ ನಾನು ಅಳುವುದಕ್ಕೆ I ಇಷ್ಟಪಡ. don't want to cry before him. ಆತನ ಮುಂದೆ ಹೋಗಿ ಅಳುವುದಕ್ಕೆ ಇಷ್ಟಪಡಲ್ಲ. But I will cry before God. ನಾನು ದೇವರ ಮುಂದೆ ಹೋಗಿ ಅಳುತ್ತೇನೆ. Somebody praise him. ಯಾರಾದ್ರೂ ಆತನನ್ನು ಸ್ತುತಿಸಿ. You don't know what to do. ಏನು ಮಾಡೋದು You don't ಗೊತ್ತಿಲ್ಲ. know where to go. ಎಲ್ಲಿ ಹೋಗೋದು You don't ಗೊತ್ತಿಲ್ಲ. know how to do. ಹೇಗೆ ಮಾಡೋದು You ಗೊತ್ತಿಲ್ಲ. don't know who is going to help you. ಯಾರು ನಿನಗೆ ಸಹಾಯ ಮಾಡ್ತಾರೆ ಗೊತ್ತಿಲ್ಲ. But my tears ಆದ್ರೆ ನನ್ನ ಕಣ್ಣೀರು are not before people. ಅದು ಜನರ ಮುಂದೆ ಅಲ್ಲ. My tears are before God. ನನ್ನ ಕಣ್ಣೀರು ನನ್ನ ದೇವರ ಮುಂದೆನೆ. When you cry before people, ನೀನು ಜನರ ಮುಂದೆ ಅತ್ತಾಗ they will cry with you. ಅವರು ಮತ್ತೆ ಅಳುತ್ತಾರೆ ನಿಮ್ಮ ಬಳಿ. But when you cry before God, ದೇವರ ಮುಂದೆ ನೀವು ಅತ್ತಾಗ every teardrop he will make it an answer for your life. ಆಮೆನ್ ಆಮೆನ್. ನಿಮ್ಮ ಕಣ್ಣಿಂದ ಸುರಿಯುವ ಒಂದೊಂದು ದೊಡ್ಡ ಕಣ್ಣೀರನ್ನು ನಿಮಗೆ ಸದುತ್ತರವಾಗಿ ದಯಪಾಲಿಸುವನು. ಆಮೆನ್. Turn to your neighbor and say, things are going to change. ಪಕ್ಕದಲ್ಲಿ ನೋಡಿ ಹೇಳ್ರಿ, ಎಲ್ಲಾ ಕಾರ್ಯಗಳು ಬದಲಾವಣೆ ಹೊಂದುತ್ತವೆ. Open your mouth and say it loudly. ಬಾಯಿನ ತೆಗೆದು ಗಟ್ಟಿಯಾಗಿ ಹೇಳ್ರಿ, Things are going to change. ಕಾರ್ಯಗಳು ಬದಲಾವಣೆ Come ಹೊಂದುತ್ತವೆ. on, say it loudly. ಗಟ್ಟಿಯಾಗಿ ಹೇಳಿ, Things are going to change. ಕಾರ್ಯಗಳು ಬದಲಾವಣೆ ಹೊಂದುತ್ತವೆ. God is going to raise me up. ದೇವರು ನನ್ನನ್ನು ಉನ್ನತಕ್ಕೆ ಎತ್ತುವವನಾಗಿದ್ದಾನೆ. Get ready. ಸಿದ್ಧವಾಗಿರಿ. You went with all the dejected people, ನೀವು ಎಲ್ಲಾ ಸೋತು ಹೋಗಿರುವ ಜನರ ಸಂಗಡ ಹೋದ್ರಿ. but you are coming out with mighty men. ಆಮೆನ್. ಆದ್ರೆ ಶಕ್ತಿಯುತವಾದ ಮನುಷ್ಯರೊಟ್ಟಿಗೆ ನೀವು ಹೊರಗಡೆ ಬರುತ್ತೀರಿ. I want to ask you a question. ನಾನು ನಿಮ್ಮ ಬಳಿಗೆ ಒಂದು ಪ್ರಶ್ನೆ ಕೇಳುತ್ತೇನೆ. When you are in trouble, ನೀವು ಕಷ್ಟದಲ್ಲಿ ಇದ್ದಾಗ you will look at whom? ಯಾರನ್ನ ನೋಡ್ತೀರಿ? ನೀವು People who have strength. ಯಾರ ಹತ್ರ ಬಲ ಇದೆಯೋ ಅಂತವ್ರನ್ನ ನೋಡ್ತೀರಾ. But you see here, ಆದ್ರೆ ಇಲ್ಲಿ ನೋಡ್ರಿ, read 1 Samuel, what you read.
ಒಂದು ಸಮುವೇಲಲ್ಲಿ ಓದಿಕೊಳ್ಳೋಣ. ದಾವೀದನು ಅಲ್ಲಿಂದ ತಪ್ಪಿಸಿಕೊಂಡು ಹಾ. ಅದುಲ್ಲಾಮ್ ಎಂಬ ಗವಿಗೆ ಹೋದನು. ಹಾ. ಈ ವರ್ತಮಾನವು ಅವನ ಅಣ್ಣಂದಿರಿಗೂ ಬೇರೆ ಎಲ್ಲಾ ಸಂಬಂಧಿಕರಿಗೂ ಮುಟ್ಟಲಾಗಿ ಅವರು ಬಂದು ಅವನನ್ನು ಸೇರಿಕೊಂಡರು. Already you are in pain. ಈಗಾಗ್ಲೇ ನೀನು ನೋವಲ್ಲಿದ್ದಿ. Your whole family is coming back of you. ನಿನ್ನ ಇಡೀ ಕುಟುಂಬ ನಿನ್ನ ಹಿಂದೆ ಬರ್ತಾ ಇದೆ. Anna is the one who told, why did you come here when he went to kill Goliath? You remember? ನೋಡ್ರಿ, ಗೋಲಿಯಾತನ ಕೊಲ್ಲಿಕ್ಕೆ ಹೋದಾಗ ಆತನ ಅಣ್ಣನೇ ಹೇಳಿದನು, ಯಾಕೆ ಇಲ್ಲಿ ನಿನ್ ಕೆಲಸ ಇಲ್ಲದೆ ಇಲ್ಲಿ ಬಂದೆ ಅಂತ. How many children Jesse had? ಈಶನಿಗೆ ಎಷ್ಟು ಮಕ್ಕಳಿದ್ದರು? 8 children. 8 ಮಕ್ಕಳು. And imagine ಯೋಚನೆ ಮಾಡಿ ನೋಡ್ರಿ, all the 7 brothers ಎಲ್ಲ 7 ಸಹೋದರರು with their wife, ಅವರ ಹೆಂಡತಿಯರು, with their children, ಅವರ ಮಕ್ಕಳು all are running ಎಲ್ಲರೂ ಓಡಿ ಬರ್ತಾ ಇದ್ದಾರೆ. after a fellow. ಈ ಮನುಷ್ಯನ ಹಿಂದೆ, They are running after a fellow ಇಂಥ ಮನುಷ್ಯನ ಹಿಂದೆ ಓಡಿ ಬರ್ತಾ ಇದ್ದಾರೆ. who is already running. ಈಗಾಗಲೇ ಓಡ್ತಾ ಇರೋ ಮನುಷ್ಯನ ಹಿಂದೆ ಇವರು ಓಡಿ ಬರ್ತಾ ಇದ್ದಾರೆ. That is God. ಅದೇ ದೇವರು. Because his family knew. ಯಾಕಂದ್ರೆ ಅವರ ಕುಟುಂಬಕ್ಕೆ ಗೊತ್ತಿತ್ತು, All his brothers knew. ಎಲ್ಲಾ ಸಹೋದರನಿಗೂ ಗೊತ್ತಿತ್ತು. In front of us, ನಮ್ಮ ಮುಂದೆ one day, ಒಂದು ದಿವಸ a man named Samuel came. ಒಂದು ಮನುಷ್ಯನು ಸಮುವೇಲ್ ಅಂತ, First brother, ಮೊದಲನೇ ಸಹೋದರನು ಹೋಗು, second out, ಎರಡನೇದು ಇಲ್ಲ, third out, ಮೂರನೇದಿಲ್ಲ, fourth out, ನಾಲ್ಕನೇ ಇಲ್ಲ, fifth out, ಐದನೇದು ಇಲ್ಲ, sixth out, ಆರನೇದಿಲ್ಲ, seventh out. ಏಳನೇದು ಇಲ್ಲ. All are standing 7 ಎಲ್ಲ 7 ಜನ ನಿಂತಿದ್ದಾರೆ in front of their eyes. ಅವರ ಕಣ್ಣ ಮುಂದೆ. They have anointed, David to be the king. ದೇವರು ಸಮುವೇಲನ ಮೂಲಕ ದಾವೀದನು ರಾಜನಾಗಿ Receive this word. ಅಭಿಷೇಕಿಸಿದನು. ಎಲ್ಲರೂ ಈ ವಾಕ್ಯವನ್ನು ಹೊಂದಿಕೊಳ್ಳಿರಿ. They knew one thing. ಅವರಿಗೆ ಒಂದು ಕಾರ್ಯ ಗೊತ್ತಿತ್ತು, It is better to run after a fellow who's got the anointing without money than running after a fellow who's got money and no anointing. ಆಮೆನ್, ಆಮೆನ್. ಅಭಿಷೇಕ ಇಟ್ಟುಕೊಂಡು ದುಡ್ಡು ಇಲ್ಲದೆ ಇರೋ ಮನುಷ್ಯನ ಹಿಂದೆ ಹೋಗೋದು ಉತ್ತಮ, ಅದಕ್ಕಿಂತಲೂ ದುಡ್ಡು ಇದ್ದುಕೊಂಡು ಅಭಿಷೇಕ ಇಲ್ಲದೆ ಇರೋ ಮನುಷ್ಯನ ಜೊತೆ ಹೋಗೋದು ಇಲ್ಲ. ದುಡ್ಡಿದೆ, ದುಡ್ಡು, ಮನಿ ಇಸ್ ದೇರ್ but ಅಭಿಷೇಕ ಇಲ್ಲ. ಬಟ್ ನೋ ಅನಾಯಿಂಟಿಂಗ್. ಪರವಾಗಿಲ್ಲ, ಇಟ್ಸ್ ಓಕೆ. ಅಭಿಷೇಕ ಇದೆ, ಅನಾಯಿಂಟಿಂಗ್ ಇಸ್ ದೇರ್, ದುಡ್ಡಿಲ್ಲ, ನೋ ಮನಿ, ಪರವಾಗಿಲ್ಲ. ಇಟ್ಸ್ ಓಕೆ. Your anointing will take you to the next level. ಆಮೆನ್, ಆಮೆನ್. ನಿಮ್ಮ ಅಭಿಷೇಕ Come on, come on, come on. ಕರ್ಕೊಂಡು Receive this word. ಈ ವಾಕ್ಯವನ್ನು ಹೊಂದಿಕೊಳ್ಳಿರಿ. Receive this word. ಈ ವಾಕ್ಯವನ್ನು ಹೊಂದಿಕೊಳ್ಳಿರಿ. In Jesus' name. ಯೇಸುವಿನ ನಾಮದಲ್ಲಿ, By the power of the Holy Spirit. ಪರಿಶುದ್ಧ ಆತ್ಮನ ಶಕ್ತಿಯ ಮೂಲಕ. All of them realized, ಎಲ್ಲರೂ ಅವರು ಯೋಚನೆ ಮಾಡಿ ಅರಿತುಕೊಂಡರು, better be around David. ದಾವೀದ್ ಜೊತೆ ಇರೋದೇ ಉತ್ತಮ. We have the education, we have every mental, capacity. ನಮಗೆ ಶಿಕ್ಷಣ ಎಲ್ಲ ಇದೆ, ಚೆನ್ನಾಗಿ ಬುದ್ಧಿ ಎಲ್ಲ ಇದೆ. But this fellow doesn't have mental capacity. He's a mental. ಈ ಮನುಷ್ಯನಿಗೆ ಬುದ್ಧಿ ಇಲ್ಲ, ಆತನ ಹುಚ್ಚನೆ. But he's got something called anointing. ಆದ್ರೆ ಅಭಿಷೇಕ ಅಂತ ಒಂದು ಅವನ ಬಳಿಕ ಇದೆ. Whether it is the cave or 1-bedroom house, let's all jam up together. ಅದು 1 ಬೆಡ್ರೂಮ್ ಮನೆ ಆದ್ರೆ ಇರ್ಲಿ, ಗುಹೆ ಆದ್ರೆ ಇರ್ಲಿ, ಎಲ್ಲರೂ ಹೋಗಿ ಅಲ್ಲಿ ಸೇರ್ಕೊಂಡ್ಬಿಡೋಣ. Only 3 pillows are there. 3 ಬ್ಯೂರೋ ಇದೆ. About 20 fellows are sleeping. 20 ಜನ ಅಲ್ಲಿ ಮಲಗಿದ್ದಾರೆ. In times of your crisis, pillow or no pillow, bed or no pillow, keep the anointing. ದಿಂಬಿ ಇದೆಯೋ, ಮಂಚ ಇದೆಯೋ, ಹಾಸಿಗೆ ಇದೆಯೋ, ಏನಿದೆಯೋ, ಇಕ್ಕಟ್ಟಿನ ಸಮಯದಲ್ಲಿ ಅಭಿಷೇಕನ ಮಾತ್ರ ನೀವು ಕಾದುಕೊಳ್ಳಿರಿ. All those who are alive, shout a hallelujah. ಯಾರೆಲ್ಲ ಉಳಿದಿದ್ದೀರೋ, Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Oh, you are my portion in the land of the living. Psalms 142. ನನ್ನ ಕೂಗನ್ನು ಲಾಲಿಸು, ಬಲು ಕುಗ್ಗಿ ಹೋಗಿದ್ದೇನೆ. ಹಿಂಸಕರ ಕೈಯಿಂದ ನನ್ನನ್ನು ತಪ್ಪಿಸು, ಅವರು ನನಗಿಂತ ಬಲಿಷ್ಠರಾಗಿದ್ದಾರಲ್ಲ. They are, yes. Listen to my cry. Everybody read. Listen to my cry, for I am in desperate need. Ah. Rescue me from those who pursue me, for they are too strong for me. They are too strong for you. ಅವರು ನನಗೆ ಬಹಳ ಬಲಿಷ್ಠರಾಗಿದ್ದಾರೆ, ನನಗಿಂತಲೂ. Everybody say they are too strong for me. ಅವರು ನನಗಿಂತ ಬಹಳ ಬಲಿಷ್ಠರು. Come on, say they are too strong for me. They are too strong for me. But remember, ಆದ್ರೆ ನೆನಪಲ್ಲಿ ಇಟ್ಟುಕೊಳ್ಳಿರಿ, nobody is stronger than the God of Israel. ಆಮೆನ್, ಆಮೆನ್. ಇಸ್ರಾಯೇಲ್ ದೇವರಿಗಿಂತಲೂ ಶಕ್ತಿಯುತವಾದ ಯಾರು ಇಲ್ಲ. Everybody say nobody is stronger than the God of Israel. Nobody is stronger than the God of Israel.
Say loudly. No one is stronger than the God of Israel. He is with me. He is with me. Karaba Shila Kabadala. My grandson will come ನನ್ನ ಮೊಮ್ಮಗನು ಬರುತ್ತಾನೆ. after I come from the gym. ನಾನು ಜಿಮ್ ಇಂದ ಬಂದ ಮೇಲೆ He will say, ಆತನು ಹೇಳುತ್ತಾನೆ, Tata, ತಾತ let's check who is strong. ಯಾರು ಹೆಚ್ಚು ಸ್ಟ್ರಾಂಗ್ ಆಗಿದ್ದಾರೆ ಅಂತ ನಾವು ಪರೀಕ್ಷೆ ಮಾಡಿ ನೋಡೋಣ. He will hold. ಆತನು ಹಿಂಗೆ ಹಿಡಿತಾನೆ. 1, 2, 3. 1, 2, 3. He'll put me down. ಆತನು ನನ್ನನ್ನು ತಳ್ಳಿ ಬಿಡ್ತಾನೆ. Number 2. ಎರಡನೇದಾಗಿ 1, 2, 3. 1, 2, 3. He'll put me down. ಮತ್ತೆ ನನ್ನನ್ನು ತಳ್ಳಿ ಬಿಡ್ತಾನೆ. So he will say, 3, I got 2. Now only one more. 3ರಲ್ಲಿ ನಾ 2 ಗೆದ್ದು ಬಿಟ್ಟೆ, ಇನ್ನು ಒಂದೇ ಅಂತ ಹೇಳ್ತಾನೆ. 1, 2, 3. 1, 2, 3. He put me down. ಮತ್ತೆ ನನ್ನನ್ನು ಸೋಲಿಸ್ತಾನೆ. Tata, ತಾತ 3-0. 3 ಮತ್ತೆ 0. But my grandson does not know my strength. ಆದ್ರೆ ನನ್ನ ಮೊಮ್ಮಗನಿಗೆ ನನ್ನ ಬಲ ಗೊತ್ತಿಲ್ಲ. I want you to know. ನೀವು ತಿಳ್ಕೋಬೇಕು. You don't know the strength of my master. ಆಮೆನ್. ನನ್ನ ಯಜಮಾನದ ಬಲವು ನಿಮಗೆ ಗೊತ್ತಿಲ್ಲ. Is there somebody to shout a hallelujah? ಹಲ್ಲೆಲೂಯಾ. When everything goes wrong, ಎಲ್ಲವೂ ನಿಮ್ಮ ವಿರುದ್ಧವಾಗಿ ಹೋದಾಗ it's good to stay in the cave. ಆ ಗುಹೆ ಒಳಗಡೆ ತಂಗಿ ಇರುವುದು ಒಳ್ಳೆಯದೇ. Cave time is a good time. ಗುಹೆಯ ಸಮಯ ಒಳ್ಳೆಯ ಸಮಯ. I come here, ನಾನು ಇಲ್ಲಿ ಬರುತ್ತೇನೆ, I'll pray. ನಾನು ಪ್ರಾರ್ಥಿಸುತ್ತೇನೆ. I go to Kannur. ನಾ ಕಣ್ಣೂರಿಗೆ ಹೋಗ್ತೇನೆ. That church is so big, I walk from here to there, I pray. ಆ ಸಭೆ ಎಷ್ಟು ದೊಡ್ಡದಾಗಿದೆ, ನಾನು ಇಲ್ಲಿಂದ ಅಲ್ಲಿ ನಡೆದು ಪ್ರಾರ್ಥನೆ ಮಾಡುತ್ತೇನೆ. I read the Psalms. ನಾನು ಕೀರ್ತನೆಗಳನ್ನು ಓದುತ್ತೇನೆ. I read the scriptures. ನಾನು ವಚನಗಳನ್ನು ಓದುತ್ತೇನೆ. I listen to men of God. ನಾನು ದೇವರ ಮನುಷ್ಯರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತೇನೆ. Now what I am doing, ಈಗ ನಾನು ಏನ್ ಮಾಡ್ತಾ ಇದ್ದೇನೆ? when everybody is thinking that you are dying, actually you are getting a new anointing. ಆಮೆನ್, ಆಮೆನ್. ಎಲ್ಲರೂ ಈ ಮನುಷ್ಯ ಸಾಯ್ತಾ ಇದ್ದಾನೆ ಅಂತ ಅಂದುಕೊಂಡಿದ್ದಾಗ ನಿಜಕ್ಕೂ ನೀವು ಹೊಸ ಅಭಿಷೇಕವನ್ನು ಹೊಂದಿಕೊಳ್ಳುತ್ತಿದ್ದೀರಿ. When everybody is getting ready for the funeral speech of yours, God is getting ready to prepare a victory message for you. ಆಮೆನ್, ಆಮೆನ್. ನಿಮ್ಮ ಶವ ಸಂಸ್ಕಾರದಲ್ಲಿ ಅವರು ಭಾಷಣವನ್ನು ಮಾಡುವುದಕ್ಕೆ ಸಿದ್ಧಪಡ್ತಾ ಇರುವ ವೇಳೆಯಲ್ಲಿ ದೇವರು ನೀವು ಜಯ ಘೋಷದ ಭಾಷೆಯನ್ನು ಮಾಡಲಿಕ್ಕೆ ನಿಮ್ಮನ್ನು ಸಿದ್ಧಪಡಿಸ್ತಾ ಇದ್ದಾನೆ. People are getting ready to read their message on your funeral. ನಿಮ್ಮ ಶವ ಸಂಸ್ಕಾರದ ದಿನದಲ್ಲಿ ಅವರ ಸಂದೇಶವನ್ನು ಓದಲು ಜನರು ಸಿದ್ಧ ಆಗ್ತಾ ಇದ್ದಾರೆ. But God is getting ready to read the message on your victory. ಆಮೆನ್, ಆಮೆನ್. ಆದ್ರೆ ದೇವರು ನಿಮ್ಮ ಜಯದ ಸಂದೇಶವನ್ನು ಓದುವುದಕ್ಕೆ ಸಿದ್ಧವಾಗ್ತಾ ಇದ್ದಾನೆ. If you receive this word, ಈ ವಾಕ್ಯವನ್ನು ನೀವು ಹೊಂದಿಕೊಳ್ಳುವುದಾದರೆ you are going to walk in victory. ನೀವು ಜಯದಲ್ಲಿ ನಡೆಯುತ್ತೀರಿ. You're going to walk in victory. ನೀವು ಜಯದಲ್ಲಿ ಮುಂದೆ ಹೆಜ್ಜೆ ಇಟ್ಟು Clap and ನಡೆಯುತ್ತೀರಿ. praise Him. ಕರಗಳನ್ನು ತಟ್ಟುತ್ತಾ ಆತನನ್ನು Shout and ಸ್ತುತಿಸಿರಿ. praise Him. ಗಟ್ಟಿಯಾಗಿ ಆತನನ್ನು ಸ್ತುತಿಸಿರಿ. He is still on the throne. ಆತನು ಇನ್ನೂ ಸಿಂಹಾಸನ ರೂಢನಾಗಿದ್ದಾನೆ. ಈ ಚಾಲರಮ ಶಬರ ಬಂದಲೆರೆ ಬೇಕರ ಬಹುಸಭ ಏಲರಮ ಸಿಹಂದರ. Verse number 7. 7ನೇ ವಚನ. Everybody read. ಎಲ್ಲರೂ ಓದಿಕೊಳ್ಳೋಣ. ಸೆರೆಯಿಂದ ನನ್ನನ್ನು ಬಿಡಿಸು, ನಿನ್ನ ನಾಮವನ್ನು ಕೀರ್ತಿಸುವೆನು. ನೀತಿವಂತರು ನಿನ್ನ ಮಹೋಪಕಾರಕ್ಕಾಗಿ ನನ್ನನ್ನು ಸುತ್ತಿಕೊಂಡು ಉತ್ಸಾಹಗೊಳ್ಳುವರು. Set me free from my prison, that I may praise your name. Then the righteous will gather about me because of your goodness to me. Hallelujah. Hallelujah. Then the righteous will gather about me because of your goodness to me. ಆಮೆನ್, ಆಮೆನ್. ನಿನ್ನ ಮಹೋಪಕಾರಕ್ಕಾಗಿ ನಾನು ಸ್ತುತಿಸಬೇಕಾದ್ರೆ ನೀತಿವಂತರು ನನ್ನ ಸುತ್ತಲೂ ಇರುತ್ತಾರೆ. Set me free from the prison, ಸೆರೆಯಿಂದ ನನ್ನನ್ನು ಬಿಡಿಸು, that I may praise you. ನಾನು ನಿನ್ನ ನಾಮವನ್ನು ಕೀರ್ತಿಸುವನು. So that everybody will come and say, ಎಲ್ಲರೂ ಬಂದು ಹೇಳುತ್ತಾರೆ, God has been good to you. ದೇವರು ನಿಮಗೆ ಉಪಕಾರ ಮಾಡಿದ್ದಾನೆ. God has been good to you. ದೇವರು ನಿಮಗೆ ಉಪಕಾರ ಮಾಡಿದ್ದಾನೆ. Come on, somebody say, God has been good to me. God has been so good to me. God has been good to me. God has been good to me. When everybody, they wrote off my life, ಎಲ್ಲರೂ ನನ್ನ ಜೀವಿತ ಅಷ್ಟೇ ಅಂತ ಹೇಳ್ಬಿಟ್ಟಾಗ
God was writing my beginning. ದೇವರು ನನ್ನ ಪ್ರಾರಂಭವನ್ನು ಬರೀತಾ ಇದ್ದನು. Is there somebody to praise my Jesus? ಯಾರಾದ್ರೂ ನನ್ನ ಯೇಸುವನ್ನು ಸ್ತುತಿಸಲಿದ್ದೀರಾ? And I want you to read Psalms 57. ಕೀರ್ತನೆ 57 ಓದಿಕೊಳ್ಳೋಣ. ದೇವರೇ Have mercy on me, my God. ದೇವರೇ Have ಕರುಣಿಸಿ. mercy on me. Yeah. For in you I take refuge. I will take refuge in the shadow of your wings until the disaster has passed. Psalms 57, everybody, verse number 3. Heaven. He shall send from heaven. Rebuking those who hotly pursue me. Ah. God sends forth his love and his faithfulness. Amen. I am in the midst of lions. I am forced to dwell among the ravenous beasts. Amen. Men whose teeth are spears and arrows, whose tongues are sharp swords. Be exalted, O God, above the heavens. Let your glory be over all the earth. Yeah. They spread a net for my feet. I was bowed down in distress. They dug a pit in my path, and they have fallen into it themselves. My heart, O God, is steadfast. My heart is steadfast. I will sing and make music. Awake my soul. Awake harp and lyre. I will awaken the dawn. I will praise you, Lord, among the nations. I will sing of you among the peoples. For great is your love, reaching to the heavens. Your faithfulness reaches to the skies. Be exalted, O God, above the heavens. Let your glory be over all the earth. Everybody say, be exalted, O God, Be exalted, O exalted, O God, above the heavens. above the heavens. Let your glory Let your glory be all over the earth.